ಆದರೆ ನಮಗೆ ಸರಿಯಾದ ಸ್ಥಾನಮಾನಗಳಿರ್ಬೋದು, ರಾಜಕೀಯ ಸ್ಥಾನಮಾನಗಳಿರ್ಬೋದು, ನಮಗೆ ಶೈಕ್ಷಣಿಕವಾಗಿರ್ಬೋದು, ಇನ್ನಿತರ ಯಾವುದೇ ಭದ್ರತೆಗಳು ಕೂಡ ನಮಗೆ ಸಿಕ್ಕಲಿಲ್ಲ. ಅದರಿಂದ ನಾವು ತುಂಬ ಇದರಿಂದ ಸಫರ್ ಆಗಿದ್ದೀವಿ. ಅನೇಕ ಸಲ ನಾವು ಈ ಎಸ್ ಟಿ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿದ್ವಿ. ಅದು ನಮ್ಮ ದೊಡ್ಡ ಕನಸಾಗಿದೆ. ಆದರೆ ಇನ್ನೂ ತನಕ ನಮಗೆ ಯಾವ ಭರವಸೆನೇ ಇಲ್ಲ. ಮತ್ತು ನಾವು ಹೋಗದೇ ಇದ್ದಂಥ ಯಾವ ಮುಖ್ಯಮಂತ್ರಿಗಳೂ ಇಲ್ಲ, ಯಾವ ಸಂಸದರು ಇಲ್ಲ. ನಮಸ್ಕಾರ, ನಾನು ಪುರುಷೋತ್ತಮ್ ಪಾಂಡ್ರಂಗೌಡ ಅಂತ, ಅಮದಳ್ಳಿ, ಕಾರವಾರ ತಾಲೂಕು. ನಾನು ಹಾಲಕ್ಕಿ ಸಮುದಾಯದಿಂದ ಬಂದಿದ್ದೇನೆ. ಈಗ ಪ್ರಸ್ತುತ ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮಲ್ಲಿ ಕೋಸ್ಟಲ್ದಲ್ಲಿ ಮೇಜರ್ ಇರುವಂಥದ್ದು ಕಾರವಾರ ತಾಲೂಕು, ಅಂಕೋಲಾ, ಕುಮಟಾ ಮತ್ತು ಹೊನ್ನಾವರ ತಾಲೂಕದಲ್ಲಿ ಇರುವಂಥದ್ದು. ಬೇರೆ ಕಡೆಯೂ ಇದ್ದಾರೆ, ಅಂದರೆ ಬೇರೆ ಬೇರೆ ಡ್ಯೂಟಿ ಮಾಡೋವಂಥವ್ರು. ಉದಾಹರಣೆ ಶಿರ್ಸಿ ಇರ್ಬೋದು, ಬೆಂಗಳೂರು, ಅಂದರೆ ಲಿಮಿಟೆಡ್. ಬಟ್ ಮೇಜರ್ ಇರೋದು ನಮ್ಮದು ಈ 4 ತಾಲೂಕದಲ್ಲಿ ಮಾತ್ರ. ಹೆಚ್ಚು ಕಡಿಮೆ 1.5 ಲಕ್ಷಕ್ಕೂ ಹೆಚ್ಚು ನಮ್ಮ ಕಮ್ಯುನಿಟಿ ಇದೆ. 1 ಲಕ್ಷ ಹೆಚ್ಚು ಕಡಿಮೆ ಮೋರ್ ದೆನ್ 1 ಲಕ್ಷ ನಮ್ಮದು ವೋಟರ್ಸ್ ಕೂಡ ಇದ್ದಾರೆ ನಮ್ಮಲ್ಲಿ. ಆದರೆ ನಮಗೆ ಸರಿಯಾದ ಸ್ಥಾನಮಾನಗಳಿರ್ಬೋದು, ರಾಜಕೀಯ ಸ್ಥಾನಮಾನಗಳಿರ್ಬೋದು, ನಮಗೆ ಶೈಕ್ಷಣಿಕವಾಗಿರ್ಬೋದು, ಇನ್ನಿತರ ಯಾವುದೇ ಭದ್ರತೆಗಳು ಕೂಡ ನಮಗೆ ಸಿಕ್ಕಲಿಲ್ಲ. ಅದರಿಂದ ನಾವು ತುಂಬ ಇದರಿಂದ ಸಫರ್ ಆಗಿದ್ದೀವಿ. ಅನೇಕ ಸಲ ನಾವು ಈ ಎಸ್ ಟಿ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿದ್ವಿ. ಅದು ನಮ್ಮ ದೊಡ್ಡ ಕನಸಾಗಿದೆ. ಬಟ್ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದು ಆಗೋ ಲಕ್ಷಣವೇ ಕಾಣ್ತಾ ಇಲ್ಲ. ಆ ಥರ ಒಂದು ವ್ಯವಸ್ಥೆ ಇದೆ. ಯಾಕಂದರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಅನ್ನೋ ತಾವೆಲ್ಲ ನೋಡಿದ್ರಿ. ಇರುವುದನ್ನೇ ತೆಗೆಯುವಂಥ ಸ್ಥಿತಿಯಲ್ಲಿ ಈಗಿನ ಆಳುವ ಪಕ್ಷಗಳಿದ್ದಾವೆ. ಆದ್ದರಿಂದ ಈ ಥರ ಆದರೆ ಖಂಡಿತವಾಗಿಯೂ ನಮ್ಮಂಥ ಏನು ಟ್ರೈಬಲ್ಸ್ ಬುಡಕಟ್ಟುಗಳಿಗೆ ಮುಂದಿನ ಜೀವನದಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಹಾಲಕ್ಕಿ ಬುಡಕಟ್ಟಿನ ವಿಶೇಷತೆಗಳು, ಸಂಪ್ರದಾಯಗಳು ಭಾಳ ರಿಚ್ ಆಗಿದೆ, ಶ್ರೀಮಂತಿಕವಾಗಿದೆ. ಅಂದರೆ ಇಲ್ಲಿ ನಮ್ಮ ಹಾಲಕ್ಕಿಗಳು ಇರೋದು ಬಡಸ್ತಿಕೆ, ಆದರೆ ಅವರ ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ತುಂಬ ಶ್ರೀಮಂತರಾಗಿದ್ದಾರೆ. ಯಾಕಂದರೆ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ನಮ್ಮಲ್ಲಿ ದೀಪಾವಳಿ ಅಂತ ಬರುತ್ತೆ. ದೀಪಾವಳಿ ನಮ್ಮ ಹಾಲಕ್ಕಿ ಸಮುದಾಯಕ್ಕೆ ದೊಡ್ಡ ಹಬ್ಬ, ಬಾಕಿ ಎಲ್ಲ ಹಬ್ಬಗಳಿಗಿಂತನೂ. ಅದರಲ್ಲಿ ನಾವು ಪುಗಡಿ ಕುಣಿದು ಅಂತ ಮಾಡ್ತೀವಿ, ದೇವ್ರು ಕುಣಿದು ಅಂತ ಮಾಡ್ತೀವಿ. ಆವಾಗ ಹೆಂಗಸರೆಲ್ಲ ಹಾಡು ಹೇಳಿ ಪುಗಡಿ ಕುಣೋದು, ನಾವು ತಾರಲೆ ಕುಣಿತ ಅಂತೆಲ್ಲ ನೀವು ಕೇಳಿರ್ಬೇಕಲ್ಲ, ಆ ಥರದ್ದೆಲ್ಲ ಆಚರಣೆಗಳಾಗ್ತವೆ. ಆಮೇಲೆ ಗಂಡಸರೆಲ್ಲ ನಾವು ಹಗರಣಗಳು ಮಾಡ್ತೀವಿ. ಹಗರಣಗಳಂದ್ರೆ ನಿಮ್ಗೆ ಗೊತ್ತಲ್ಲ, ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದು ಅಥವಾ ಹಾಸ್ಯಮಯವಾಗಿ ಹೇಳುವಂಥದ್ದು, ಈ ಥರದ್ದೆಲ್ಲ ಇದರಲ್ಲಿ ನಡೀತದೆ. ಆಮೇಲೆ ವಿಶೇಷವಾಗಿ ಸುಗ್ಗಿ ಅಂತ, ಅದೊಂದು ಕೂಡ ನಮ್ಗೆ ತುಂಬ ದೊಡ್ಡ ಹಬ್ಬ. ಹಾಲಕ್ಕಿ ಸುಗ್ಗಿ ಕುಣಿತ ಅಂತಲೇ ತುಂಬ ಫೇಮಸ್ ಇರೋದು. ಎಲ್ಲರೂ ಸುಗ್ಗಿ ಆಡ್ತಾರೆ, ಆದರೆ ಹಾಲಕ್ಕಿ ಸುಗ್ಗಿ ಕುಣಿತನಿಗೆ ಒಂಥರ ವಿಶೇಷ ಇದೆ. ಅದರಲ್ಲಿ ನಾವು ಗಂಡಸರು ಎಲ್ಲರೂ ಕನಿಷ್ಠ ಮನೆಗೊಬ್ಬರು ಹೋಗ್ಬೇಕಂತ ಇರೋದು. ಪ್ರತಿಯೊಬ್ಬರು ನಾವು ಒಂದು ನಿರ್ಧಾರ ಮಾಡಿ, ಅಂದರೆ ಸಂಕ್ರಾಂತಿಯಿಂದ ನಾವು ಸುಗ್ಗಿ ಸ್ಟಾರ್ಟ್ ಮಾಡ್ತೀವಿ, ಪ್ರಾಕ್ಟೀಸ್ ಅಂತೀವಿ. ಅದು 15 ದಿವಸಕ್ಕೆ ಶಿವರಾತ್ರಿ ಬರುತ್ತೆ. ಆವಾಗ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ದಿವಸ ಸುಗ್ಗಿ ಮಾಡಬೇಕು ಅಂತ. ಆಮೇಲೆ ಸುಗ್ಗಿ ಅದು 5 ದಿವಸನೋ 6 ದಿವಸನೋ 7 ದಿವಸನೋ ಮಾಡಿ ಪ್ರತಿ ಮನೆಗೆ ಹೋಗುವಂಥದ್ದು, ಅಲ್ಲಿ ಕುಡಿಯೋದು. ಯಾಕಂದರೆ ಈಗಲೂ ನಮ್ಮ ಕಡೆ ಒಂದು ವಾಡಿಕೆ ಇದೆ, ಸುಗ್ಗಿ ಕುಡಿದ ಮನೆ ಹಿಗ್ಗಿನಿಂದ ಕೂಡಿರ್ತದೆ ಅಂತ ಒಂದು ವಾಡಿಕೆ ಇದೆ. ಅಂದರೆ ಎಲ್ಲ ನಮಗೆ ಕಷ್ಟ ಕಾರ್ಪಣ್ಯಗಳು, ಅಂದರೆ ಮಕ್ಕಳಾಗದೆ ಇದ್ದಿರ್ಬೋದು, ಮಳೆ ಬೆಳೆ ಚೆನ್ನಾಗಾಗ್ತದೆ, ರೋಗ ರುಜಿನಗಳು ಬರೋದಿಲ್ಲ ಅನ್ನುವಂಥ ಒಂದು ಪ್ರತೀತಿ ಇದೆ. ಆಮೇಲೆ ತುಳಸಿ ಹಬ್ಬ ಅಂತ ಇದೆ. ಯಾಕಂದರೆ ನಮ್ಮ ಹಾಲಕ್ಕಿಗಳ ಕುಲದೇವರು ಅಂತ, ನಾವು ಮನೆ ದೇವರು ಅಂತ ನಾವು ವೆಂಕಟರಮಣ ಸ್ವಾಮಿಯನ್ನು ಕರಿತೀವಿ. ಕುಲದೇವರು ಬೇರೆ ಬೇರೆ ಬಳಿ ಅಂತ ಇರ್ತೀವಿ. ನಮ್ಮದು ಮನೆ ದೇವರ ಲೆಕ್ಕದಲ್ಲಿ ವೆಂಕಟರಮಣ ಸ್ವಾಮಿ. ಅದಕ್ಕೆ ತುಳಸಿ ಹಬ್ಬ ಕೂಡ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಹಬ್ಬದಲ್ಲೂ ಒಂಥರ ವಿಶೇಷತೆ ನಮ್ಮ ಹಾಲಕ್ಕಿಗಳಲ್ಲಿದೆ. ತುಂಬಾಗಿದೆ ಸರ್. ಈಗ ನಾವು ಈಗಿನ ಇರುವಂಥ ವ್ಯವಸ್ಥೆಯಲ್ಲಿ ಬೇರೆ ಮುಂದುವರೆದ ಜನಾಂಗದ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಅವರು ಈಗಾಗಲೇ ಆರ್ಥಿಕವಾಗಿಯೂ ಸದೃಢರಾಗಿದ್ದಾರೆ, ಇನ್ನು ಶೈಕ್ಷಣಿಕಗೂ ಸದೃಢರಾಗಿದ್ದಾರೆ, ರಾಜಕೀಯವಾಗಿಯೂ ಕೂಡ ಸದೃಢವಾಗಿದ್ದಾರೆ. ಬಟ್ ನಮ್ಮಲ್ಲಿ ಇರುವಂಥ ಸಮಸ್ಯೆ ಅಂದರೆ ನಮ್ಮಲ್ಲಿ ಎಜುಕೇಷನ್ ತುಂಬ ಕಡಿಮೆ ಮಟ್ಟದಲ್ಲಿದೆ. ಈಗ ಲಕ್ಷಣ ಅಂದರೆ ಈಗ ಆ ಮೇಲ್ನೋಟಿಗೆ ಲಕ್ಷಣಗಳು ಈಗೆಲ್ಲ ಕಡಿಮೆ ಆಗ್ತವೆ, ಫ್ಯಾಷನ್ ಅಂದರೆ ಕಾಲ ಬದಲಾದಂಗೆ. ಆದರೆ ನಿಜವಾಗ್ಲೂ ಕೂಡ ಇವತ್ತು ಕರಿಮಣಿ ಹಾಕುವಂಥದ್ದು, ಆ ಸೀರೆ ಉಡುವಂಥ ಪದ್ಧತಿ ಇರ್ಬೋದು, ಹಿಂದೆಲ್ಲ ಗಂಡಸರು ಕಚ್ಚೆ ಪಂಜಿ ಹಂಚೆ ಹಾಕೊಳ್ಳುವಂಥದ್ದು ಇರ್ಬೋದು, ಇವೆಲ್ಲ ನಮ್ಮ ಸಹಜ ಉಡುಪುಗಳಾಗಿದ್ದವು. ಮತ್ತು ನಾವು ಮಾಂಸಾಹಾರಿಗಳು ಕೂಡ ಹೌದು, ಸಸ್ಯಾಹಾರಿಗಳು ಕೂಡ ಹೌದು. ಮತ್ತು ಅನೇಕ ಕಡೆ ನಾವು ನಮ್ಮನ್ನು ದೇವರ ಕಾರ್ಯಗಳಲ್ಲೂ ಕೂಡ ಬಳಸ್ಕೊಳ್ತಾರೆ. ಅದೇ ಇವತ್ತು ಕಷ್ಟ ಆಗ್ತಾಯಿದೆ. ಇವತ್ತು ಒಳಾಡಳಿತ ಪದ್ಧತಿಯಲ್ಲಿ ನಮ್ಮದು ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಆದರೆ ಮೊದಲಿರುವೊಂದು ನಮ್ಮಲ್ಲಿ ಗೌಡ್ಕಿ ಅಂತ ಇರುತ್ತೆ. ಊರಲ್ಲಿ ಒಂದು ಗೌಡ್ಕಿ ಗುನ್ಗ, ಒಂದು ಊರು ಹಂತದಲ್ಲಿ, ಉದಾಹರಣೆ ಪಂಚಾಯತ್ ಅಂತ ಹೇಳ್ಬೋದು. ಆಮೇಲೆ ಮೇಲೆ ಹೋದರೆ ಗುನುಗರು, ಕೋಲ್ಕಾರರು, ಇವೆಲ್ಲ ಗುರಿಕಾರರು ಅವೆಲ್ಲ ಬರ್ತದೆ. ಆಮೇಲೆ ಸೀಮೆ ಬರ್ತದೆ. ಸೀಮೆಯಲ್ಲಿ ಅರಸುಗೌಡರು, ಪ್ರಧಾನ ಗೌಡರು ಅಂತ ಹೇಳಿದ್ದು ವ್ಯವಸ್ಥೆ ಹೇಗಿತ್ತಂದರೆ, ಮೊದಲು ಅವ್ರು ಹೇಳಿದ್ದು ಯಾರೂ ಮೀರ್ತಿರಲಿಲ್ಲ. ಬಟ್ ಇವತ್ತು ಅವ್ರು ಹೇಳುವವರು ಕೂಡ ಒಂದು ಹಂತದಲ್ಲಿ ಅವ್ರ ತನವನ್ನು ಉಳಿಸ್ಕೊಳ್ಳದೇ ಇರೋದ್ರಿಂದ ಬಹುಶಃ ಜನರದ್ದು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಹೇಳುವಂಥ ವ್ಯಕ್ತಿ ಅವ್ರು ಸರಿ ದಾರಿಯಲ್ಲಿ ನಡಿಬೇಕಾಗ್ತದೆ. ನಾನು ಏನೋ ತಪ್ಪು ಮಾಡಿಬಿಟ್ಟು ಬೇರೆಯವರಿಗೆ ನೀವು ತಪ್ಪು ಮಾಡಬಾರ್ದು ಅಂತಂದರೆ ತಪ್ಪಾಗುತ್ತೆ.
ಬಟ್ ಅದರಲ್ಲಿ ವ್ಯವಸ್ಥೆಯಲ್ಲಿ ತುಂಬ ಬದಲಾವಣೆ ಆಗಿದೆ. ಬಟ್ ಆ ಥರದ ಒಳಾಡಳಿತ ಪದ್ಧತಿ ಈಗ ನಮ್ಮ ಕಾರವಾರ ಭಾಗದಲ್ಲಂತೂ ತುಂಬ ಕಡಿಮೆ ಆಗಿದೆ. ಇದೆ, ಹೆಸರಿಗಷ್ಟಿದೆ. ಒಂದು ಸಲ ಸೀಮೆ ಕೊಟ್ಟು ಅಂತ ಕರಿತೇವೆ, ಪೂಜೆ ಅಂತೀವಿ, ಹೋಗ್ತೀವಿ, ಅಷ್ಟು ಬಿಟ್ಟರೆ ಅಂಥ ಡಿಸಿಷನ್ ಮೇಕಿಂಗ್ ಈಗಿಲ್ಲ ಸರ್ ನಮ್ಮ ಇದರಲ್ಲಿ. ತುಂಬ ವರ್ಷ ಹಳೆಯದು ಸರ್. ನಾನು ಸಕ್ರಿಯವಾಗಿದ್ದು 90ನೇ ವರ್ಷದಿ. ಆ 90ನೇ ವರ್ಷದಿಂದ ಇವತ್ತಿನವರೆಗೂ ನಾನು ಈ ಹೋರಾಟದಲ್ಲಿ ಬೇರೆ ಬೇರೆ ಆಯೋಗಗಳು ಬಂದಾಗ ಜಾಥಾ ಮಾಡೋದಿರ್ಬೋದು, ಇನ್ನು ಎಲ್ಲ ವಿಷಯದಲ್ಲೂ ನಾನು ತೊಡಗಿಸ್ಕೊಂಡವನಿದ್ದೀನಿ ಇಷ್ಟು ವಿಷಯದಲ್ಲಿ. ಆದರೆ ಏನಾಗ್ತಿತ್ತು, ಈಗ ಕಳೆದ 2014ರ ಮುಂಚೆ ಒಂಥರ ವಾತಾವರಣ ಇತ್ತು, ಏನೋ ಆಗ್ತದೆ ಏನೋ ಒಂದು ನಿರೀಕ್ಷೆ ಇತ್ತು. ಆಮೇಲೆ ಹಾಗೇ ಬಿಡ್ತದೆ ಅನ್ನುವಂಥ ಹಂತಕ್ಕೆ ಹೋದಾಗ ಕೆಲವಷ್ಟು ಸಣ್ಣ ಸಣ್ಣ ಟೆಕ್ನಿಕಲ್ ಪಾಯಿಂಟ್ಗಳನ್ನು ತೆಗೆದು ಮತ್ತೆ ವಾಪಸ್ ಕಳಿಸಿದ್ರು. ಏನಂದರೆ ಒಂದೇ ವಿಷಯದಲ್ಲಿ, ಈ ಗೋಕರ್ಣದಲ್ಲಿ ನಮ್ಮ ಈ ಬ್ರಾಹ್ಮಿನ್ಸ್ ಅವ್ರ ಮನೆಯಲ್ಲಿ ಅವರೆಲ್ಲ ನಮ್ಮ ಹಲಕಿಗೌಡರನ್ನ ಮನೆ ಒಳಗೆ ಕೂರಿಸ್ಕೊಳ್ತಾರೆ, ಪೂಜೆ ಕರೀತಾರೆ ಅಂತ ತಕ್ಷಣ ನಾವು ಬುಡಕಟ್ಟಿಗೆ ಸಂಬಂಧಪಡೋದಿಲ್ಲ ಅನ್ನುವಂಥ ಒಂದು ಪಾಯಿಂಟನ್ನು ಹಾಕಿದ್ರು ಅವರು. ಅದು ಆ್ಯಕ್ಚುಲಿ ತುಂಬ ಯಾವ ರೀತಿ ಹಾಕಿದ್ರು ಗೊತ್ತಿಲ್ಲ. ಬಟ್ ಅದರಿಂದ ಅಂತ ಬಂತು. ಮತ್ತೆ ಸ್ಟಡಿ ಮಾಡಿ ಕೂಡ ಮತ್ತೆ ಅರ್ಜಿಯನ್ನು ಮತ್ತೆ ನಮ್ಮ ಪ್ರಪೋಸಲನ್ನು ಕಳಿಸಾಗಿದೆ. ಆದರೆ ಇನ್ನೂ ತನಕ ನಮಗೆ ಯಾವ ಭರವಸೆನೇ ಇಲ್ಲ. ಮತ್ತು ನಾವು ಹೋಗದೇ ಇದ್ದಂಥ ಯಾವ ಮುಖ್ಯಮಂತ್ರಿಗಳೂ ಇಲ್ಲ, ಯಾವ ಸಂಸದರು ಇಲ್ಲ. ಸ್ವತಃ ನಮ್ಮ ಅನಂತಕುಮಾರ್ ಸರ್ ಹತ್ರ ಹೋದಾಗ ಅವರು ನಮಗೆ ನೇರವಾಗಿ ಹೇಳಿದರು, ನೀವು ST ಸೇರಿಸೋದು ಬಿಟ್ಟು ಬೇರೆ ಏನು ಕೇಳಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಇರುವಾಗಲೇ ಹೇಳಿದ್ದು. ಇಂಥ ತುಂಬ ಸಲ ಹೇಳಿದ್ದಾರೆ. ಆದರೆ ಲಾಸ್ಟ್ ಮಾತ್ರ ಏನೋ ಸಪೋರ್ಟ್ ಮಾಡಿದಾಗ ಮಾಡಿದರು. ಅದೇ ಭರವಸೆಯಲ್ಲಿ ನಮ್ಮ ಕೆಲವು ಜನ ಕೂಡ ಅವ್ರೇನೋ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ, ನಮ್ಮ ಇವನ್ ಹನುಮಂತ ಗೌಡರು ಕೂಡ MP ಅವ್ರು ಈ ಸಲ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಅವರಿಗೆಲ್ಲ ಸಪೋರ್ಟ್ ಮಾಡಿದ್ದು ಇದೆ. ಬಟ್ ನಿರಾಸೆಯಾಗಿದೆ, ಇನ್ನೂ ಮಾಡಿಲ್ಲ. ಬಟ್ ನಮ್ಮ ಮುಂದೆ ಕೇಳಿದ ಸರ್ ಇನ್ನೊಂದು 10 ವರ್ಷ ಹೋದರೆ ನಾನು ಹೇಳಿದಂಥ ಈ ಲಕ್ಷಣಗಳು ಯಾವುದೂ ನಮ್ಮಲ್ಲಿ ಇರೋದಿಲ್ಲ. ನಮಗೇನು ಪ್ರೂಫ್ ಕೊಡ್ಲಿಕ್ಕೆ ನಮ್ಮ ಹತ್ರ ಯಾವ ಸಾಧ್ಯತೆಯೂ ಇಲ್ಲ. ಮತ್ತೇನಾಗಿದೆ, ಈಗ ಸಮೀಕ್ಷೆಗಂತ ಬಂದಾಗ ಸರ್ ಅವರು ನಿಜವಾದ ಏನು ಹಾಲಕ್ಕಿ ಬುಡಕಟ್ಟುಗಳು ಎಲ್ಲಿದ್ದಾರೆ ಅಥವಾ ಎಲ್ಲಿ ಕಷ್ಟದಲ್ಲಿ ಅಂಥ ಕಡೆ ಹೋಗಿಲ್ಲ. ಈಗ ಸ್ವಲ್ಪ ಹೈಲಿ ಎಜುಕೇಷನ್ ಆದವರು, ಸ್ವಲ್ಪ ಯಾರ ಮನೆ ಚಲೋ ಇದೆ, ಸ್ಲ್ಯಾಬ್ ಮನೆ ಇದೆ, ಅಲ್ಲಿ ತೊಗೊಂಡೋಗಿದ್ದಾರೆ. ಅಲ್ಲಿ ನಾವೇನು ಸಾಕ್ಷಿ ತೋರಿಸ್ಲಿಕ್ಕೆ ಸಾಧ್ಯ ಉಂಟು? ಇವನ್ ನಮ್ಮ ಸುಕ್ರೇಜಿ ಏರಿಯಾ, ಬಡಗೇರಿ ಅಂತ ಏರಿಯಾದಲ್ಲಿ, ಬಳೆಂಬರದಂಥ ಏರಿಯಾಗಳು, ಹಿಂದುಳಿದ ಏರಿಯಾಗೆ ಹೋದರೆ ನಿಜವಾದ ಹಾಲಕ್ಕಿಗಳದ ಕಷ್ಟ ಏನಂತ ಗೊತ್ತಾಗುತ್ತೆ. ಅವಾಗ ಸರ್ವೆ ಮಾಡೋರು ಅಂಥ ಸ್ಲ್ಯಾಬ್ ಮನೆ ತೊಗೊಂಡು ಕಾರ್ ಇರೋದು, ಬೈಕ್ ಇರೋದು, ಸೂಟ್ ಬುಟ್ ಹಾಕೋರು ನಮ್ಮಂಥವ್ರು ತೋರಿಸಿದ್ದಾರೆ. ಆವಾಗ ಯಾರು ಐಡೆಂಟಿಫೈ ಮಾಡ್ತಾರೆ ಇದು ಹೌದು ಟ್ರೈಬ್ಸ್ ಅಂತ? ಬಟ್ ನಮ್ಮ ಆಚಾರ ವಿಚಾರಗಳು ನೋಡಿದಾಗ, ನಮ್ಮ ಜೊತೆ ಬೆರೆತು ನೋಡಿದಾಗ ಅದು ನಿಜವಾಗಿ ಅದು ಕಷ್ಟ ಏನಂತ ಅರ್ಥ ಆಗ್ತದೆ. ಮತ್ತು ನಮ್ಮ ಜನಾಂಗಕ್ಕೆ ತುಂಬ ತೊಂದರೆ ಆಗಿರೋದು ಭೂಮಿ ವಿಷಯದಲ್ಲಿ ಸರ್. ಈಗ ನಮ್ಮದು ಇನ್ನೂ ಎಲ್ಲ ಪೋಡಿಗಳು ಸರಿ ಆಗ್ತಿಲ್ಲ. ಇವತ್ತಿನವರೆಗೂ 100 ವರ್ಷದಿಂದ ಅದೇ ಪ್ರಕರಣ. ಎಲ್ಲ ಸರ್ಕಾರ ಇವತ್ತು ಮಾಡ್ತೀವಿ, ಪೋಡಿ ಮುಕ್ತ ಸರ್ಕಾರ, ರಾಜ್ಯ, ಜಿಲ್ಲೆ ಅಂತೆಲ್ಲ ಬರ್ತದೆ, ಎಲ್ಲೂ ಆಗ್ತಾಯಿಲ್ಲ. ನಮ್ಮ ಜನರಿಗೆ ಒಂದು ಆಶ್ರಯ ಮನೆ ಕಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಜಮೀನು ಮಾರ್ಲಿಕ್ಕೆ ಕೂಡ ಕೆಲವು ಜನರಿಗೆ ಕಷ್ಟ ಆಗ್ತದೆ. ಒಂದು ದಾರಿ ಕೊಡ್ಲಿಕ್ಕೆ ಸಮಸ್ಯೆ ಆಗ್ತದೆ. ಯಾವುದೇ ಸರ್ಕಾರ ವ್ಯವಸ್ಥೆ ನಮ್ಮ ಯೋಜನೆ ತಗೊಳ್ಳಿಕ್ಕೆ ನಮ್ಮ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಜಮೀನೇನಿದೆಯಲ್ಲ, ಪೋಡಿ ಅಂತೀವಲ್ಲ, ಆ ಥರ ನಮ್ಗೆ ಆದರೆ ನಮಗೊಂದು ಅನುಕೂಲ ಆಗ್ತದೆ. ಇದು ಭಾಳ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಆಗ್ಬೇಕು ಸರ್. ಇಷ್ಟು ವರ್ಷ ಅಂದರೆ ಏನಾಗ್ತದೆ ಸರ್, ನಮ್ಮಲ್ಲಿ ಎಜುಕೇಷನ್ ತುಂಬ ಕಡಿಮೆ. ಈಗ ಯಾರೋ ಕಲ್ತಿರ್ತಾರೆ, ಯಾರೋ ಅವ್ರು ಹಿರಿಯರು ಮಾಡಿರ್ತಾರೆ, ನಮಗೂ ಗೊತ್ತಿರೋದಿಲ್ಲ ಮುನ್ನೋರಿಗೆ. ಆಯಿತು ಅದು ಆಗ್ತದೆ, ಹಾಗೆ ತನಕ ಯಾರೊಬ್ರು ಸತ್ತೋಗಿರ್ತಾರೆ. ಸತ್ತೋರ್ದೆಲ್ಲ ಡೀಟೇಲ್ಸ್ ಕೊಡಬೇಕಾಗ್ತದೆ. ಅದು ಕೊಡ್ಲಿಕ್ಕೆ ನಮ್ಮವರೆಲ್ಲ ಫೇಲ್ಯೂರ್ ಆಗ್ತದೆ. ಎಷ್ಟೋ ಜನರು ಡೆತ್ ಸರ್ಟಿಫಿಕೇಟ್ ನಮ್ಮ ಜನರ ಹತ್ರ ಇಲ್ಲ. ಎಷ್ಟೋ ಜನರ ಬರ್ಡ್ ಡೇಟ್ಸ್ ಕೂಡ ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರದು. ಹಾಗಾಗಿ ಈ ಥರದ ಸಮಸ್ಯೆಗಳಿದ್ದಾವೆ. ಅದೇನಾಗ್ತದೆ, ಅವ್ರಿಗೆ ಯಾರು ಡೆತ್ ಆದರೆ ಆವಾಗಲೇ ಅದು ನೆಕ್ಸ್ಟ್ ಅದು ಅವರು ಕಂಟಿನ್ಯೂ ಮಾಡ್ಕೊಂಬಿಟ್ರೆ ಸರಿ ಆಗ್ತಿತ್ತು. ಅವರು ಸತ್ತು ಅವ್ರ ಮಗನೂ ಸತ್ತಿರ್ತಾನೆ. 2-3 ತಲೆಮಾರು ಆದಮೇಲೆ ನಾವು ಇದು ಪೋಡಿ ಮಾಡಲಿಕ್ಕೆ ಹೋಗ್ತಾಯಿದ್ವಿ. ಇದು ತುಂಬ ತೊಂದರೆ. ಅದರಲ್ಲಿ ಏನಾದ್ರು ಸರಳೀಕರಣ ಮಾಡಿದರೆ ಅನುಕೂಲ ಆಗ್ತದೆ ಸರ್ ನಮಗೆ. ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲರಿಗೂ ತಂದಾಗಿದೆ. ಕಂದಾಯ ಅದಾಲತ್ ಅಂತ ಮಾಡ್ಯಾರೆ, ಅಲ್ಲಿ ಹೇಳಾಗಿದೆ. ಎಲ್ಲರೂ ಹೇಳಿದ್ರು ಕೂಡ ಅದೇ ಭರವಸೆ ಆಯ್ತಪ್ಪ ಮಾಡ್ತೀವಿ, ಆಗ್ತದೆ, ಹೋಗ್ತದೆ. ಅತಿಕ್ರಮಣ ಸಮಸ್ಯೆ ತುಂಬ ಇದೆ ಸರ್. ಯಾಕಂದರೆ ಯೂಶ್ವಲಿ ನಮ್ಮ ಹಾಲಕ್ಕಿಗಳು ಬೇಸಾಯವನ್ನು ನಂಬಿ ಬಂದವರು. ಹಾಗಾಗಿ ಎಲ್ಲಿ ಗುಡ್ಡಗಾಡು ಹತ್ತಿರ ಯೂಶ್ವಲಿ ನಮ್ಮ ಜನರ ಜಮೀನಿರು ಜಾಸ್ತಿ. ಹಾಗಾಗಿ ಕಂದಾಯ ಭೂಮಿನೂ ಕೂಡ ನಮ್ಮವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಅರಣ್ಯ ಭೂಮಿನೂ ಕೂಡ ಮಾಡಿದ್ದಾರೆ. ಆದರೆ ಒಂದು ವಿಷಯ, ಬೇರೆಯವರಿಗೆ ಇಡೀ ಜಿಲ್ಲೆಯಲ್ಲಿ ನಾವು ಬೇರೆ ಸಮುದಾಯ ದೊಡ್ಡ ಸಮುದಾಯದಲ್ಲಿ ಹೋದಾಗ 50 ಎಕರೆ, 100 ಎಕರೆ, 1000 ಎಕರೆ ಅತಿಕ್ರಮಣ ಮಾಡಿದ್ದು ಹೋದಾಗ ನಮ್ಮ ಪರ್ಸೆಂಟ್ ಕೇವಲ 0.00 ಆಗಿರ್ಬೋದು, 1%. ಯಾಕಂದರೆ ನಮ್ಮರೇನಾದರೂ ಒಂದು ಎಕರೆನೋ ಹೆಚ್ಚು ಮಾಡಿದರೆ, ಅಥವಾ 1 ಗುಂಟೆ, 5 ಗುಂಟೆ, 10 ಗುಂಟೆ, ಹಬ್ಬ ಅಂದರೆ ಒಂದು 2 ಎಕರೆ ಮಾಡಿರ್ಬೋದು ಏನೋ, ಇಷ್ಟೇ ಇರೋದು. ಬಟ್ ನಮ್ಮ ಕಮ್ಯುನಿಟಿ ಅತಿಕ್ರಮಣ ಮಾಡ್ಕೊಂಡು ತುಂಬ ಕಡಿಮೆ. ಆದರೆ ನಿಜವಾಗಿಯೂ ಕೂಡ ಇವತ್ತು ನಾವು ಕಾಡಿನಿಗೆ ಏನೋ ಪರಿಸರನ ಉಳಿಸೋಕ್ಕೆ ನಮ್ಮ
ಕಮ್ಯುನಿಟಿಯ ಕೊಡುಗೆ ಭಾಳ ಇದೆ. ಯಾಕಂದರೆ ನಮ್ಮ ಜನ ಈ ಥರ ಕಟ್ಟಿಗೆ ಕಡಿಯೋದು ಈ ಥರದ್ದೆಲ್ಲ ತುಂಬ ಕಡಿಮೆ. ಅದರ ಏನು ಕಿರು ಅರಣ್ಯ ಉತ್ಪನ್ನ ಅಂತೀವಲ್ಲ ಅದನ್ನು ನಾವು ಬಳಸ್ಕೊಳ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮರ ಕಡಿಯೋದು, ಅದರಲ್ಲಿ ಹಸಿ ಮರ ಕಡಿಯುವಂಥದ್ದು ಈ ಥರದ್ದೆಲ್ಲ ನಮ್ಮಲ್ಲಿ ತುಂಬ ಕಡಿಮೆ ಇದೆ ಕಂಪೇರ್ ಬೇರೆ ಅದರ್ಸ್ ಮಾಡಿದರೆ. ಬಟ್ ನಮ್ಮ ಜನರು ಕೂಡ ಮರ ನೆಟ್ಟು ಬೆಳೆಸುವಂಥದ್ದು ಇದೆಲ್ಲ ತುಂಬ ಇದೆ. ಈಗ ನೀವು ಕೇಳಿರ್ಬೋದು, ನಮ್ಮ ತುಳಸಿಯವರ ಕಥೆನೇ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಕಮ್ಯುನಿಟಿಯಲ್ಲಿ ಬಂದಂಥ ದೊಡ್ಡವರು ಅವರ ಕೊಡುಗೆ ಏನಿದೆ ಅಂತ. ಇವತ್ತು ಅವರು ನೆಟ್ಟ ಮರಗಿಡಗಳನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ಅವರೇ ಹೋರಾಡುವಂಥ ಪರಿಸ್ಥಿತಿ ಬಂದಿದೆ ಸರ್. ಬಟ್ ನಮ್ಮಲ್ಲಿ ಏನಿದೆ, ಕಾಡು ನೀರು ಇದಕ್ಕೆಲ್ಲ ನಾವು ದೇವರ ಸ್ಥಾನವನ್ನು ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಕಮ್ಯುನಿಟಿಯವರು. ಸೊ ಅದರಿಂದ ಪರಿಸರಕ್ಕೆ ನಮ್ಮ ಕಮ್ಯುನಿಟಿ ಕೊಡುಗೆ ತುಂಬ ಇದೆ ಸರ್. ಈಗ ಈ ಚುನಾವಣೆ ಬಂದಿದೆ. ಈಗ ನೆಕ್ಸ್ಟ್ ಯಾವುದೇ ಬರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಎಂಪಿಗಳು ಬರಲಿ, ನಿಮ್ಮ ಸಮುದಾಯದ ಬೇಡಿಕೆಗಳು? ನಮಗೆ ಪ್ರಮುಖವಾದಂಥ ಬೇಡಿಕೆ ಸರ್, ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಎಸ್ ಟಿ ಸೇರ್ಪಡೆ ಮಾಡಬೇಕು ಸರ್. ಇದರಿಂದ ನಮಗೆ ಇದ್ರ ಜೊತೆಗೆ ನಮಗೆ ಆದಂಥ ಒಂದು ಮೀಸಲಾತಿ ಬೇಕು. ಯಾಕಂದರೆ ನಾವು ವನ್ಯದಲ್ಲಿದ್ದೀವಿ, ಅದರಲ್ಲಿ ತುಂಬ ಜಾತಿಗಳು ಬರ್ತವೆ. ಮತ್ತು ನಮಗೆ ಒಂದು ನೋಡಿ, ಈಗ ಒಕ್ಕಲಿಗರಿಗೆ ಪ್ರಾಧಿಕಾರ ಇದೆ. ಆ ಒಕ್ಕಲಿಗರ ಪ್ರಾಧಿಕಾರದಲ್ಲಿ ನಾವಿಲ್ಲ, ಹಾಲಕ್ಕಿ ಒಕ್ಕಲಿಗರಿಲ್ಲ. ನಾವು ಒಕ್ಕಲಿಗರೇ. ಬಟ್ ಬೇರೆ ಬೇರೆ ಸಣ್ಣ ಸಣ್ಣ ಜನಾಂಗಕ್ಕೆಲ್ಲ ಪ್ರಾಧಿಕಾರ ಮಾಡಿ ಅದಕ್ಕೊಂದು ಹುದ್ದೆ ಕೊಟ್ಟು ಅದಕ್ಕೊಂದು ಅನುದಾನ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಮ್ಮ ಹಾಲಕ್ಕಿ ಸಮುದಾಯಕ್ಕೆ ಒಂದು ಪ್ರಾಧಿಕಾರ ಆಗಲೇಬೇಕು ಸರ್. ಅದಾದರೆ ನಾವು ಒಂದಷ್ಟು ಪ್ರಾಜೆಕ್ಟ್ಗಳು ಅನುಕೂಲ. ಹಾಂ, ಅದೇ ನಿಗಮಗಳು ಆ ಥರ ಆದರೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ಅದ್ರ ಮೂಲಕ ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ದಲ್ಲಿ ನಾವು ಟ್ರೈನ್ ಅಪ್ ಮಾಡಲಿಕ್ಕೆ, ಅಥವಾ ಅವರಿಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಯಾರು ಎಜುಕೇಷನ್ದಲ್ಲಿ ಟ್ಯಾಲೆಂಟೆಡ್ ಇದ್ದಾರೆ ಅವ್ರಿಗೆ ಮುಂದೆ ಬರಲಿಕ್ಕೆ, ಸ್ಪೋರ್ಟ್ಸಲ್ಲಿ ಯಾರು ಟ್ಯಾಲೆಂಟೆಡ್ ಇದ್ದಾರೆ ಅವ್ರು ಮುಂದೆ ಬರಲಿಕ್ಕೆ. ಯಾಕಂದರೆ ಇವತ್ತು ನಮ್ಮ ಕಮ್ಯುನಿಟಿ ಮಕ್ಕಳು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಸ್ಪೋರ್ಟ್ಸಲ್ಲೂ ಕೂಡ ಸ್ಟೇಟ್ ನ್ಯಾಷನಲ್ ಹೋದವರು ಇದ್ದಾರೆ. ಆಮೇಲೆ ಎಜುಕೇಷನ್ದಲ್ಲೂ ಕೂಡ ತುಂಬ ಮುಂದೆ ಇದ್ದಾರೆ. ಸಂಸ್ಕೃತಿಯಲ್ಲೂ ಕೂಡ ತುಂಬ ಮುಂದೆ ಬಂದಿರೋಂಥ ಮಕ್ಕಳಿದ್ದಾರೆ. ಆದರೆ ಅದೆಲ್ಲೋ ರ್ಯಾರ್. ನಮ್ಮ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಪರ್ಸೆಂಟ್ ಬಿಟ್ಟರೆ ನಾವು ಮೇಜರಾಗಿ ನಮ್ಮ ಮಕ್ಕಳ ಹತ್ರ ನಮಗೆ ಸಪೋರ್ಟ್ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಆ ಥರ ಆಗಬೇಕು. ಮತ್ತು ಹಾಲಕ್ಕಿಗಳಿಗೆ ವಿಶೇಷವಾದಂಥ ಪ್ಯಾಕೇಜ್ ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ನಮ್ಮದು. ಯಾಕಂದರೆ ನಮ್ಮ ಏನು ನೋಡಿ, ನಮ್ಮ ಮನೆಗಳು ಎಲ್ಲ ಕೂಡ ಗುಡಿಸಲು ಮನೆಗಳು, ಇವತ್ತು ನಾಳೆ ಬಿದ್ದೋಗುವಂಥದ್ದು. ಎಲ್ಲೂ ಸರಿಯಾದ ಕುಡಿಯೋ ನೀರಿಲ್ಲ, ಎಲ್ಲೂ ಕೂಡ ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ವಿದ್ಯುದ್ದೀಪಗಳಿಲ್ಲ, ಮೂಲಭೂತವಾದಂಥ ಸೌಕರ್ಯಗಳಿಂದ ವಂಚಿತವಾಗಿದೆ. ಶಿಕ್ಷಣಗಳು ಕೂಡ ಎಲ್ಲೋ ಅನ್ನೋ ಕಡೆ ದೂರ ಹೋಗಬೇಕಾಗ್ತದೆ. ಯಾಕಂದರೆ ಏನಾಗ್ತದೆ, ಈ ಇರುವಂಥ ವ್ಯವಸ್ಥೆ, ಹಾಲಕ್ಕಿ ಮಕ್ಕಳು ಜಾಸ್ತಿ ಇರೋ ಕಡೆ ಶಾಲೆ ಇರೋದಿಲ್ಲ, ಎಲ್ಲೋ ಒಂದೆರಡು ಕಮ್ಯುನಿಟಿ ಇರೋಲ್ಲ ಶಾಲೆಗಳಿರ್ತವೆ. ಆದರೆ ಅದು ವ್ಯವಸ್ಥೆದು ಆಗಿರುವಂಥದ್ದು, ಅದನ್ನು ತಪ್ಪಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನಮ್ಮ ಜನರಿಗೆ ಹೆಚ್ಚಿನ ಆದ್ಯತೆಗಳು ಕೊಡಬೇಕು. ಅದ್ರ ಜೊತೆಗೆ ಭಾಳ ತುಂಬವಾಗಿ ನಮಗೆ ರಾಜಕೀಯವಾದಂಥ ಮೀಸಲಾತಿಗಳು, ರಾಜಕೀಯವಾದಂಥ ಅವಕಾಶಗಳು ಕೊಡಬೇಕಾಗ್ತದೆ. ಇವತ್ತು ನೋಡಿ ಸರ್, ಈಗ ನಾವು ಒಂದು ಮಾತಾಡ್ಲಿಕ್ಕೆ ಹೋದರೆ, ಈಗ ಯಾವುದೇ ನಿಗಮ ಮಂಡಳಿಯಲ್ಲಿ ನಮ್ಮ ಹಾಲಕ್ಕಿಗಳಿಗೆ ಪ್ರಾತಿನಿಧ್ಯನೇ ಸಿಗೋದಿಲ್ಲ. ಯಾವುದೇ ಅಕಾಡೆಮಿಯಲ್ಲೂ ಕೂಡ ನಮ್ಮ ಪ್ರಾತಿನಿಧ್ಯಗಳೇ ಸಿಗೋದಿಲ್ಲ. ಇವು ನೋಡಿ, ಇವತ್ತು ನಾವು ನಮ್ಮ ಕಮ್ಯುನಿಟಿಗೆ ನೋಡಿ, ನಾವು ಸುಗ್ಗಿ ಕುಣಿತದಲ್ಲಿ ತುಂಬ ದೊಡ್ಡ ಹೆಸರು, ಆಮೇಲೆ ಗುಮ್ಟೆ ಪಾಂಗ್ನಲ್ಲಿ ದೊಡ್ಡ ಹೆಸರು, ಆಮೇಲೆ ತಾರ್ಲೆ ಕುಣಿತದಲ್ಲಿ ದೊಡ್ಡ ಹೆಸರು, ಯಕ್ಷಗಾನದಲ್ಲೂ ಕೂಡ ದೊಡ್ಡ ಅದ್ಭುತ ಕಲಾವಿದರಿದೆ, ಸಾಮಾಜಿಕ ನಾಟಕದಲ್ಲೂ ಅದ್ಭುತ ಕಲಾವಿದರು, ಭಜನೆಯೆಲ್ಲ ಮಾಡ್ತಾರೆ, ತಾರ್ಲೆ ಎಲ್ಲ ಕಲೆಗಳೇ ಇದ್ದರೂ ಕೂಡ ನಮಗೆ ಯಾವುದೇ ಒಂದು ಪ್ರಶಸ್ತಿಗಳು ನಮಗೆ ಸಿಗೋದಿಲ್ಲ. ಇವತ್ತು ಭಾಳ ದುರಂತ ಅಂದರೆ, ಸುಗ್ಗಿ ಕುಣಿತದಲ್ಲಿ ನಮ್ಮ ಡ್ರೆಸ್ ಹಾಕೊಂಡು ಹೋದವರು ಬೇರೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳಾಗಿ, ಆದರೆ ನಮ್ಮ ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳಾಗಲಿಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಹೋದ್ರಿಗೆ ಅಕಾಡೆಮಿ ಮೆಂಬರ್ಗಳಾಗಿದ್ದಾರೆ ಹೊರತು ಬೇರೆಯವರಾಗಿಲ್ಲ. ಇವತ್ತು ಒಂದೇ ಸಮಾಧಾನ ಅಂದರೆ, ಕನಿಷ್ಠ ಪಕ್ಷ ನಾನು 1.5 ವರ್ಷ ಅಕಾಡೆಮಿ ಮೆಂಬರ್ ಇದ್ದೆ. ನಾನು ಕರ್ನಾಟಕ ಜಾನಪದ ಅಕಾಡೆಮಿ ಮೆಂಬರ್ ಇದ್ದೆ. ಆಮೇಲೆ ಸರ್ಕಾರ ಚೇಂಜ್ ಆಯಿತು, BJP ಸರ್ಕಾರ ಬಂತು, ಅಲ್ಲಿಗೆ ಮುಕ್ತಾಯ ಆಯಿತು. ಸೊ ಇವತ್ತಿನವರೆಗೂ ಸಾಕಷ್ಟು ಕ್ಷೇತ್ರದಲ್ಲಿದ್ದರೂ ಕೂಡ ನಮಗೆಲ್ಲೂ ಪ್ರಾತಿನಿಧ್ಯ ಸಿಗ್ತಾಯಿಲ್ಲ ಸರ್. ಅದರಿಂದ ನಮಗೆ ಇವುಗಳೆಲ್ಲ ನಮ್ಗೆ ಅವಶ್ಯವಾಗಿ ನಮ್ಗೆ ಬೇಕು, ನಮ್ಮ ಬೇಡಿಕೆ ಕೂಡ ಆಗಿದೆ ಸರ್ ಇದು. ಯಾಕಂದರೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ, ನಮ್ಮತನವನ್ನು ನಾವು ಪ್ರೂವ್ ಮಾಡಲಿಕ್ಕೆ ಅವಕಾಶಗಳು ಬೇಕೇ ಆಗ್ತದೆ. ಅವಕಾಶಗಳಿಲ್ಲದೆ ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್.